ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಹುಮ್ನಾಬಾದ್ ಜಿಲ್ಲೆಗೆ ಹುಮ್ನಾಬಾದ್ ತಾಲೂಕದ ಪ್ರತಿಯೊಂದು ಹಳ್ಳಿಗೂ ಈ ಕೆಮಿಕಲ್ ತ್ಯಾಜ್ಯದ ನೀರು ಏನು ಗುರುಗಂಗಾ ನದಿಗೆ ಬಿಟ್ಟುಕೊಟ್ಟು ಇದು ನೇರವಾಗಿ ಕಾರಂಜ ಜಲಾಶಯಕ್ಕೆ ಸೇರುತ್ತದೆ. ಆ ಕಾರಂಜ ಜಲಾಶಯ ನೀರು ಮತ್ತೆ ಫಿಲ್ಟರ್ ಆಗಿ ಮತ್ತೆ ಎಲ್ಲ ಹಳ್ಳಿಗಳಿಗೆ, ಬೀದರ್ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗೂ ಬರುತ್ತದೆ. ಆ ಹಳ್ಳಿಯಿಂದ ಇವತ್ತು ನಾವು ನೋಡ್ಬೋದು, ಪ್ರತಿಯೊಂದು ಜಿಲ್ಲೆಯಲ್ಲೂ ನಮ್ಮ ಜಿಲ್ಲೆಯಲ್ಲೂ ಶೇಕಡ 100ರಷ್ಟು ಜನದಲ್ಲಿ 5% ಜನರಿಗೆ ಚರ್ಮ ರೋಗ ಮತ್ತು ಇತರೆ ಕಾಯಿಲೆಗಳು ನೋಡ್ತಾ ಇದೆ. ಅದು ಯಾರಿಗೂ ಈಗ ಗೊತ್ತಾಗ್ತಾಯಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಸೊ ಹೀಗಾಗಿ ನಾವು ಎಷ್ಟೇ ವರ್ಷದಿಂದ ನೋಡ್ತಾ ಇದ್ದೀವಿ, ನಾವು ಚಿಕ್ಕಂದಿದ್ದಾಗ ನೋಡ್ತಾ ಇದ್ದೀವಿ, ಕೆಮಿಕಲ್ ವಿರುದ್ಧ ಹೋರಾಟನೇ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಹೋರಾಟ ಮಾಡ್ತಾರೆ. ಬಟ್ ಇದಕ್ಕೆ ಅಂತ್ಯ ಹಾಡ್ತಲ್ಲ. ಎಷ್ಟೋ ಅಧಿಕಾರಿಗಳು ಬದಲಾದರು ಮತ್ತು ಎಷ್ಟೋ ಅಧಿಕಾರಿಗಳು ಬಂದು ವಿಸಿಟ್ ಕೊಟ್ಟರು. ಬಟ್ ಇಲ್ಲಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ಕೂಡ ಬಂದು ಹೋಗ್ತಾ ಇದ್ದಾರೆ. ಬಟ್ ಅದಕ್ಕೆ ಅಂತಿಮ ಒಂದು ಇದಾಗಬೇಕು, ಯಾಕೆಂದ್ರೆ ಪರಿಹಾರ ಸಿಗಬೇಕು. ನಾವು ಬಂದು ಇವತ್ತು ವಿಡಿಯೋ ಮಾಡ್ಕೊಂಡು ಹೋಗೋದು ಮುಖ್ಯ ಅಲ್ಲ. ನಾವು ಇದಕ್ಕೆ ರೋಡಿಗಳದ್ದು ಹೋರಾಟ ಮಾಡಿ, ನನ್ನ ಒಂದು ಎಚ್ಚರಿಕೆ ಸಂದೇಶ ಏನಪ್ಪ ಅಂದರೆ, ನಾವು ಹೋರಾಟ ಮಾಡೋರಿಗೆ ಈಗಿನ ಭಾನುವಾರ ನಾವು ಮೀಟಿಂಗ್ ಇಟ್ಕೊಂಡಿದ್ದಾರೆ ನಮ್ಮ ಮಾಣಿಕ್ ಮಹಾರಾಜರು. ಸೊ ಅವತ್ತು ನಾವು ಒಂದು ಸಂದೇಶ ಕೊಡಬೇಕಂತದೀವಿ. ಏನಂದರೆ, ನಾವು ಅರೆಬೆತ್ತಲೆ DC ಬೀದರ್ ಚಲೋ ಅಂತ ಒಂದು ಆಂದೋಲನ ಮಾಡಬೇಕು. ಅರೆಬೆತ್ತಲೆ ಅಂದರೆ ನಾವು ಅಂಗಿ ಕಳ್ಕೊಂಡು ಬರೀ ಪೇಂಟ್ ಮೇಲೆ ಅಷ್ಟೇ ನಾವು ಬೀದರ್ಗೆ ಹೋಗಬೇಕು. ಆವಾಗ ಮಾನವ ಹಕ್ಕು ಆಯೋಗ ಕೂಡ ಬರುತ್ತದೆ. ಬಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಮತ್ತು ಸಂಬಂಧಪಟ್ಟ ಕಂಪ್ನಿಗಳ ವಿರುದ್ಧ ಅವಾಗ ಆ್ಯಕ್ಷನ್ ತೊಗೋತಾರೆ. ಅಲ್ಲಿವರೆಗೂ ನಾವು ಎಷ್ಟೇ ಹೋರಾಟ ಮಾಡಿದ್ರು, ಎಷ್ಟೇ ಇದು ಮಾಡಿದ್ರು ಇದಕ್ಕೆ ಪ್ರಯೋಜನ ಇಲ್ಲ. ಹೀಗಾಗಿ ನಾನು ಹೇಳೋದೇನಂತಂದರೆ, ಇದು ನೋಡಿ ಯಾವ ರೀತಿ ಕೆಮಿಕಲ್ ನೀರು ಇದಾಗ್ತದೆ. ಸೊ ಹೀಗಾಗಿ ಇದು ಇಲ್ಲಿಂದ ಕಾರಂಜ ಜಲಾಶಯಕ್ಕೆ ಹೋಗುತ್ತದೆ. ದಯವಿಟ್ಟು ಸಂಬಂಧಪಟ್ಟವರು ಈಗಲಾದರೂ ಅಧಿಕಾರಿಗಳು ಮತ್ತು ಕೆಲವೊಂದು ನಾನು ಕೇಳ್ಪಟ್ಟೆ, ಕೆಲವೊಂದು ಕಂಪ್ನಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಬೋರ್ವೆಲನ್ನು ಹಾಕಿಸಿ ಬೋರ್ವೆಲ್ ಒಳಗಡೆ, ಭೂಮಿ ಒಳಗಡೆ ನೀರು ಬಿಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಸೊ ಅಂಥದ್ದು ಕೂಡ ಪರಿಶೀಲನೆ ಪ್ರತಿಯೊಂದು ಕಂಪ್ನಿಗಳಿಗೆ ವಿಸಿಟ್ ಮಾಡಿ, ಈಗ ದೊಡ್ಡ ಮ್ಯಾಗ್ನೆಟ್ ಇದು ಇದೆ, ಅದರ ಮೂಲಕ ಯಾವ್ಯಾವ ಕಂಪ್ನಿಗಳು ಬೋರ್ವೆಲ್ ಒಳಗಡೆ ನೀರು ಬಿಡ್ತಾ ಇದ್ದಾರೆ ಆ ಕಂಪ್ನಿ ವಿರುದ್ಧ ಸೀಸ್ ಮಾಡಿ ಮತ್ತು ಅವರಿಗೆ ಸೂಕ್ತ ಕಾನೂನು ರೀತಿಯಲ್ಲಿ ಇದು ಮಾಡಬೇಕಂತ ನನ್ನದು ಒಂದು ವಿನಂತಿ ಇದೆ. ಮುಂದಿನ ದಿನಗಳಲ್ಲಿ ನಾವು ಭಾನುವಾರ ಏನು ಸಭೆ ಇಟ್ಕೊಂಡಿದ್ರೆ, ದಯವಿಟ್ಟು ಎಲ್ಲರೂ ಬನ್ನಿ. ನಾವು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದ ಹಾಕೋದು ಮುಖ್ಯ ಅಲ್ಲ. ದಯವಿಟ್ಟು ಎಲ್ಲರೂ ಬಂದು ಕೈ ಜೋಡಿಸಿದ್ರೆ ಮಾತ್ರ ಇದೊಂದು ಹೋರಾಟ ಯಶಸ್ವಿ ಆಗುತ್ತದೆ. ಮತ್ತು ಎಲ್ಲರೂ ಬರಬೇಕಂತ ನಂದು ಒಂದು ಕಳಕಳಿಯ ಮನವಿ.